ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ನಾನು ನಿಮ್ಮೊಂದಿಗೆ ಸರಳವಾಗಿ ರುಚಿಯಾದಂಥ ಕಾಯಿ ಸಾಸಿವೆಯನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಮತ್ತು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಾನು ಮಾಡುವ ಹೊಸ ರೆಸಿಪಿ ಅಥವಾ ಹೊಸ ಮಾಹಿತಿ ನೀವೇ ಮೊದಲು ನೋಡ್ಬೋದು. ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬನ್ನಿ, ಸುಲಭವಾಗಿ ರುಚಿಯಾಗಿ ಈ ಒಂದು ಚಳಿ ಟೈಮ್ಗೆ ಕಾಯಿ ಸಾಸಿವೆಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇದಕ್ಕೆ ಬೇಕಾಗಿರುವ ಪದಾರ್ಥಗಳು ಏನೇನು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನೋಡಿರಿ, ನಾನು ಈ ರೀತಿ ಏನೇನು ಬೇಕು ಅಂತ ಎಲ್ಲ ಇಟ್ಕೊಂಡಿದ್ದೀನಿ. ನೋಡಿರಿ, ಕಾಯಿ ತೊಗೊಂಡಿದ್ದೀನಿ. 1 ಕಪ್ ಆಗೋಷ್ಟು ಹಸಿ ಕಾಯಿನ ತುರಿದಿಟ್ಕೊಂಡಿದ್ದೀನಿ. ಅದಕ್ಕೆ ಒಂದೆರಡು ಸ್ಪೂನ್ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲ ಇಷ್ಟ ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಆದರೆ ಬೆಲ್ಲ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಉಡುಪಿ ದೇವಸ್ಥಾನಗಳಲ್ಲಿ ಶ್ರೀಕೃಷ್ಣ ಮಠದಲ್ಲಿ ಹೆಂಗೆ ನಮಗೆ ಈ ಕಾಯಿ ಸಾಸಿವೆಯನ್ನು ಸಿಗುತ್ತೋ ಅದೇ ರೀತಿ ನಮಗೆ ಈ ಒಂದು ರುಚಿ ಸಿಗುತ್ತೆ ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ. ಮತ್ತು ನಿಂಬೆ ಗಾತ್ರದಷ್ಟು ಹುಣಸೆಹಣ್ಣು ನೆನೆ ಹಾಕಿದ್ದೀನಿ ಸ್ನೇಹಿತರೆ. ಒಂದು 4-5 ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರಕ್ಕೆ ತಕ್ಕ ಹಾಕ್ಕೋಬೇಕಾಗುತ್ತೆ. ಅರಿಶಿನ ಪುಡಿ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಕರಿಬೇವು ಸೊಪ್ಪು, ಕಡಲೆಬೇಳೆ, ಉದ್ದಿನಬೇಳೆ, ಒಂದು 4-5 ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಕಡಲೆ ಬೀಜ, ಇಂಗು ತೊಗೊಂಡಿದ್ದೀನಿ ಸ್ನೇಹಿತರೆ. ಬನ್ನಿ, ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬ ಸುಲಭ. ದೇವಸ್ಥಾನಗಳಲ್ಲಿ ನೀವು ತಿಂದಿರ್ತೀರಲ್ವ ಕಾಯಿ ಸಾಸಿವೆಯನ್ನು, ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿ ನೀವು ಮನೆಯಲ್ಲೇ ಮಾಡ್ಕೋಬೋದು. ಮತ್ತೇನಾದರೂ ನೈವೇದ್ಯಕ್ಕೆ ಮಾಡಬೇಕಂದ್ರೆ ಈ ರೀತಿ ಈರುಳ್ಳಿ ಬೆಳ್ಳುಳ್ಳಿ ಬಳಸ್ತಾನೆ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಖಂಡಿತ ನೀವು ಕೂಡ ಈ ಒಂದು ಮೆಥಡಲ್ಲಿ ಮಾಡಿರಿ, ಭಾಳ ಅಂದ್ರೆ ಭಾಳ ಇಷ್ಟಪಡ್ತಾರೆ. ಮೊದಲಿಗೆ ನೋಡಿರಿ, ಮಿಕ್ಸಿಗೆ ಹಾಕ್ಕೊಳ್ಳೋದಕ್ಕೆ 1 ಕಪ್ ಆಗೋಷ್ಟು ಕಾಯಿ ತೊಗೊಂಡಿದ್ದೀನಿ. ಕಾಯಿನ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ತದನಂತರ ನೆನೆಸಿಟ್ಟಿರುವಂಥ ಹುಣಸೆ ಹಣ್ಣನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಕೆಲವೊಬ್ಬರು ಬೇಕಂದರೆ ನೀವು ಹುಣಸೆ ರಸನ ಒಗ್ಗರಣೆಗೂ ಸೇರಿಸ್ಬೋದು, ಇಲ್ಲಾಂದರೆ ಈ ರೀತಿ ಮಿಕ್ಸಿಗೆ ಹಾಕ್ಕೋಬೋದು. ತದನಂತರ ನೋಡಿರಿ, 1 ಸ್ಪೂನ್ ಆಗೋಷ್ಟು ಸಾಸಿವೆ ತೊಗೊಂಡಿದ್ನಲ್ಲ, ಸಾಸಿವೆ ಹಾಕ್ಕೊಂಡಿದ್ದೀನಿ. ಮತ್ತು ಬೆಲ್ಲನೂ ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕಿವಾಗ 4-5 ಬ್ಯಾಡಗೆ ಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ. ಕಲರು ತುಂಬ ಚೆನ್ನಾಗಿ ಬರುತ್ತೆ. ಖಾರನೂ ಮೀಡಿಯಮ್ ಆಗಿರುತ್ತೆ. ಇದಕ್ಕೊಂದು ಚಿಟಿಕೆ ಆಗೋಷ್ಟು ಅರಿಶಿನ ಪುಡಿ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ರುಬ್ಕೊಂಬರಬೇಕಾಗುತ್ತೆ. ಬನ್ನಿ, ಇವಾಗ ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಸ್ನೇಹಿತರೆ. ಭಾಳ ಅಂದ್ರೆ ಭಾಳ ಚೆನ್ನಾಗಿರ್ತೈತಿ. ಒಂದು 2-3 ಸ್ಪೂನ್ ಆಗೋಷ್ಟು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ನೀವು ಬೇಕು ಅಂದರೆ ತುಪ್ಪನೂ ಸೇರಿಸ್ಕೋಬೋದು. ಇಲ್ಲಿ ನಾನು ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಕಾದ ಬಳಿಕ ಸಾಸಿವೆ ಮತ್ತು 1 ಸ್ಪೂನ್ ಆಗೋಷ್ಟು ಸಾಸಿವೆ ತೊಗೊಂಡಿದ್ದೆ, ಸಾಸಿವೆ ಹಾಕ್ಕೊಂಡಿದ್ದೀನಿ. ತದನಂತರ ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ. ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ರೋಸ್ಟ್ ಆಗೋವರೆಗೂ ಹುರ್ಕೋಬೇಕಾಗುತ್ತೆ. ಈ ಒಂದು ಪದಾರ್ಥ ಮಾಡುವಾಗ ಲೋ ಫ್ಲೇಮಲ್ಲಿ ಇಟ್ಟೆ ಮಾಡಬೇಕಾಗುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಸ್ನೇಹಿತರೆ. ನೋಡಿರಿ, ಇದಕ್ಕೆ ಇವಾಗ ನಾನು ಉದ್ದಿನಬೇಳೆ, ಕಡಲೆಬೇಳೆ, ಕರಿಬೇವು ಸೊಪ್ಪು, ಒಣಮೆಣ್ಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ. ನೋಡ್ತಿದ್ದೀರಲ್ಲ, ಎಲ್ಲವನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಮತ್ತು ಈ ಒಂದು ಕಾಯಿ ಸಾಸಿವೆ ಅನ್ನನ ಬಿಸಿ ಅನ್ನಕ್ಕೆ ಅಂತಲೇ ಅಷ್ಟೇ ಅಲ್ಲ ಸ್ನೇಹಿತರೆ, ರಾತ್ರಿ ಏನಾದರೂ ಅನ್ನ ಮಿಕ್ಕಿದ್ರೆ ಅಥವಾ ನಿಮ್ಗೆ ದಿಢೀರಾಗಿ ಬೇರೆ ಏನಾದರೂ ಪಲ್ಯ ಸಾಂಬಾರು ಮಾಡೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಈ ರೀತಿ ಮಾಡಿಕೊಡೋದ್ರಿಂದ ತುಂಬ ಇಷ್ಟಪಡ್ತಾರೆ ಸ್ನೇಹಿತರೆ. ಮನೆಯಲ್ಲಂತೂ ಅಷ್ಟು ಚೆನ್ನಾಗಿರುತ್ತೆ. ನೋಡಿರಿ, ಇವಾಗ ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ತದನಂತರ ಇದಕ್ಕೆ ಒಂದು ಸ್ವಲ್ಪ ಇಂಗು ಹಾಕ್ಕೊತಾ ಇದ್ದೀನಿ. ಇಂಗು ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದ್ರಿ. ಯಾರಿಗೆಲ್ಲ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುತ್ತೆ ಅಂಥವ್ರಿಗೆ ಈ ರೀತಿ ಇಂಗು ಹಾಕಿ ಮಾಡೋದ್ರಿಂದ ತುಂಬ ಒಳ್ಳೆಯದು ಸ್ನೇಹಿತರೆ. ನೋಡಿರಿ, ಇವಾಗ ಇದಕ್ಕೆ ನಾವು ರುಬ್ಬಿರುವಂಥ ಮಸಾಲಾನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನೋಡಿರಿ, ಇದಕ್ಕೆ ಜಾಸ್ತಿ ನೀರು ಹಾಕೋಂಥ ಅವಶ್ಯಕತೆ ಇರೋದಿಲ್ಲ. ನಾನು ಮಿಕ್ಸಿ ಜಾರಲ್ಲಿ ಒಂದು ಸ್ವಲ್ಪ ಮಸಾಲೆ ಹತ್ಕೊಂಡಿತ್ತಲ್ಲ, ಅದಕ್ಕೆ ಒಂದು ಸ್ವಲ್ಪ ಅರ್ಧ ಗ್ಲಾಸ್ ಆಗೋಷ್ಟು ನೀರು ಸೇರಿಸ್ಕೊಂಡು ಇದಕ್ಕೆ ಸೇರಿಸ್ಕೊತೀನಿ ಸ್ನೇಹಿತರೆ. ಇವಾಗ ಮುಂಚೆ ನಾವೆಲ್ಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ನೋಡ್ತಿದ್ರಲ್ಲ, ಭಾಳ ಅಂದ್ರೆ ಭಾಳ ಚೆನ್ನಾಗಿ ಬರ್ತೈತ್ರಿ. ಕಲರ್ ನೋಡೋಕ್ಕಂತೂ ಅಷ್ಟು ಚೆನ್ನಾಗೈತಿ, ರುಚಿನೂ ಕೂಡ ಬಾಯಲ್ಲಿ ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಮಕ್ಕಳಿಗೇನಾದರೂ ಲಂಚ್ ಬಾಕ್ಸ್ ಆಗಲಿ ಅಥವಾ ಬೆಳಗಿನ ಬ್ರೇಕ್ಫಾಸ್ಟ್ಗಾಗಲಿ ತುಂಬ ಚೆನ್ನಾಗಿರುತ್ತೆ. ನೋಡಿರಿ, ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಇವಾಗ ಇದನ್ನ ಮೀಡಿಯಮ್ ಲೋವಲ್ಲಿ ಇಟ್ಟೆ ನಾವು ಇವಾಗ ಇದನ್ನ ಬೇಯಿಸ್ಕೋಬೇಕಾಗುತ್ತೆ. ಒಂದು 5-6 ನಿಮಿಷ ಆದರೂ ಇದನ್ನ ಬೇಯಿಸ್ಕೋಬೇಕಾಗುತ್ತೆ. ಲೋ ಫ್ಲೇಮಲ್ಲಿ ಇಟ್ಟೆ ಇದನ್ನ ಬೇಯಿಸ್ಕೋಬೇಕಾಗುತ್ತೆ ಸ್ನೇಹಿತರೆ. ನೋಡಿರಿ, ಮಧ್ಯೆ ಈ ರೀತಿ ಕೈ ಆಡಿಸ್ತಾ ಇರಬೇಕು. ನೋಡಿರಿ, ಸುತ್ತಲೂ ಎಣ್ಣೆ ಹೆಂಗೆ ಬಿಟ್ಕೊತಾ ಇದೆ, ಈ ರೀತಿ ಅದು ಗಟ್ಟಿ ಆಗ್ತಾ ಬರುತ್ತೆ ಸ್ನೇಹಿತರೆ. ಜಾಸ್ತಿ ನೀರು ಹಾಕೋಂಥ ಅವಶ್ಯಕತೆ ಏನೂ ಇರೋದಿಲ್ಲ. ಇವಾಗ ಇದು ಮೀಡಿಯಮ್ ಅದಕ್ಕೆ ಬರೋವರೆಗೂ ಈ ರೀತಿ ನಾವು ಮಿಕ್ಸ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ತದನಂತರ ನೋಡಿರಿ, ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ನೋಡಿ ಹಾಕ್ಕೋಬೇಕಾಗುತ್ತೆ. ನೋಡಿರಿ, ಇದು ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮತ್ತು ಲಿಡ್ ಕ್ಲೋಸ್ ಮಾಡಿ ಇದೇ ರೀತಿ ನಾವು ಮಧ್ಯೆ ಕೈ ಆಡಿಸ್ತಾ ಇರಬೇಕಾಗುತ್ತೆ ಸ್ನೇಹಿತರೆ. ನೋಡ್ತಿದ್ರಲ್ಲ, ಗಟ್ಟಿ ಅದಕ್ಕೆ ಇದು ಇವಾಗ ಬರ್ತಾ ಇದೆ ಸ್ನೇಹಿತರೆ.
ಇದನ್ನ ನೀವು ಈ ರೀತಿ ಮಾಡಿ ಇಟ್ಕೊಂಡು ವಾರಗಂಟ್ಲೆ ಇಟ್ಕೊಂಡಾದರೂ ತಿನ್ಬೋದು ಸ್ನೇಹಿತರೆ. ಯಾಕಂದರೆ ಏರ್‌ಟೈಟ್ ಕಂಟೈನರ್‌ನಲ್ಲಿ ಈ ರೀತಿ ಮಾಡಿ ಇಟ್ಕೊಂಡ್ಬಿಟ್ರೆ ನಮಗೆ ಆವಾಗವಾಗ ಏನಾದರೂ ನಿಮಗೆ ಕಾಯಿ ಸಾಸಿವೆಯನ್ನು ತಿನ್ಬೇಕನ್ಸಿದ್ರೆ ರೈಸ್ ಮಿಕ್ಸ್ ಮಾಡಿಕೊಂಡು ತಿನ್ಬೋದು. ನೋಡಿರಿ, ಇಲ್ಲಿ ನಾನು ರೈಸ್ ಮಾಡಿ ಇಟ್ಕೊಂಡಿದ್ದೀನಿ, ಬಿಸಿಯಾದ ರೈಸು. ಇದಕ್ಕೊಂದು ಸ್ವಲ್ಪ ಎಣ್ಣೆ ಮತ್ತು ಉಪ್ಪು ಹಾಕ್ಕೊಂಡು ಮಾಡಿಟ್ಕೊಂಡಿದ್ದೀನಿ. ಈ ರೀತಿ ಎಣ್ಣೆ ಹಾಕೋದ್ರಿಂದ ಉದುರಾಗಿ ರೈಸು ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಇವಾಗ ನಾವು ಮಾಡಿಟ್ಟಿರುವಂಥ ಗೊಜ್ಜಿಗೆ ಈ ರೈಸ್ ಹಾಕಿ ಕಲಸೋಣ ಸ್ನೇಹಿತರೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನಿಮ್ಗೆ ಎಷ್ಟು ಬೇಕೋ ನೋಡಿ ಅಷ್ಟೇ ಕಲಿಸ್ಕೋಬೇಕಾಗುತ್ತೆ. ಬೇಕಂದರೆ ನೀವು ಇದನ್ನ ಗೊಜ್ಜು ಎತ್ತಿಟ್ಕೋಬೋದು. ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ರೆ ಏನಾದರೂ ಬೆಳಗ್ಗೆ ನಿಮ್ಗೆ ಬ್ರೇಕ್ಫಾಸ್ಟ್ ಮಾಡುವಾಗ ಗಡಿಬಿಡಿಯಲ್ಲಿ ಏನು ಮಾಡೋಕ್ಕಾಗಲ್ಲ ಅಂತಂದಾಗ ಈ ರೀತಿ ಬಿಸಿಯನ್ನು ಮಾಡಿಕೊಂಡು ಗೊಜ್ಜು ಕಾಲಿಸ್ಕೊಂಡ್ರಂತೂ ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಈ ಒಂದು ಚಳಿಗಂತೂ ತುಂಬ ಅಂದರೆ ತುಂಬ ಒಳ್ಳೆಯದು ಸ್ನೇಹಿತರೆ. ನಾವು ಸಾಸಿವೆ ಹಾಕಿದ್ರಿಂದ ಆರೋಗ್ಯದಲ್ಲಿ ಇವಾಗ ದೇಹ ತುಂಬ ಅಂದರೆ ತುಂಬ ತಂಪಾಗುತ್ತಲ್ವ ಚಳಿ ಇರೋದ್ರಿಂದ. ಹಾಗಾಗಿ ಉಷ್ಣಾಂಶ ಅನ್ನೋದು ಹೆಚ್ಚಾಗುತ್ತೆ. ಈ ರೀತಿ ನಾವು ಸಾಸಿವೆ ಮಿಕ್ಸಿಗೆ ಹಾಕಿ ಮತ್ತು ಸಾಸಿವೆಯಲ್ಲಿ ಮಾಡಿರುವಂಥ ರೈಸು ನಾವು ತಿನ್ನೋದ್ರಿಂದ ತುಂಬ ಒಳ್ಳೆಯದು ಸ್ನೇಹಿತರೆ. ನೋಡ್ತಿದ್ರಲ್ಲ, ಮಿಕ್ಸ್ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಕಲರ್ಫುಲ್ಲಾಗಿ, ತುಂಬ ರುಚಿಯಾಗಿ, ಟೇಸ್ಟಿಯಾಗಿ ಬಂದಿದೆ. ಈ ಒಂದು ಆರೋಗ್ಯಕರವಾದಂಥ, ರುಚಿಯಾದಂಥ, ಶುಚಿಯಾದಂಥ ಈ ಒಂದು ಕಾಯಿ ಸಾಸಿವೆಯನ್ನು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಹೊಸ